ನಮಸ್ಕಾರ ಸ್ನೇಹಿತರೆ, ಕಾಂಗ್ರೆಸ್ 5 ಗ್ಯಾರಂಟಿಗಳ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಕಳೆದ 3 ದಿನದಿಂದ ನೀವು ನೋಡೋದಾದ್ರೆ ಒಂದು ಗ್ಯಾರಂಟಿ ಯೋಜನೆಗಳ ಕುರಿತು ತುಂಬಾನೇ ಚರ್ಚೆ ಆಗ್ತಿದೆ. ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಕೊಡಬೇಕಾಗುತ್ತೆ ಹಣ ಅನ್ಬಿಟ್ಟು ಒಂದು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಿದ್ದಾರೆ. 40 ರಿಂದ 50 ಲಕ್ಷ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಬೇಕಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ನ್ಯೂಸ್ ಕೂಡ ಕೇಳಿ ಬರ್ತಿದೆ. ಇನ್ನೊಂದು ಕಡೆ ನೋಡೋದಾದ್ರೆ ಈ ಒಂದು ಗ್ಯಾರಂಟಿ ಸ್ಕೀಮ್ಸ್ ವಿರೋಧಿಸಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಯತ್ನಾಳ್ ಅವರು ದೂರು ಕೂಡ ಕೊಟ್ಟಿದ್ದಾರೆ. ಓಕೆನಾ, ಇವೆಲ್ಲ ನ್ಯೂಸ್ ಬಗ್ಗೆ ನೋಡ್ತಾ ಹೋಗೋಣ. ಮತ್ತೆ ಬಂದಿರುವಂತಹ ಹೊಸ ರೂಲ್ಸ್ ಏನು ಗ್ಯಾರಂಟಿ ಯೋಜನೆಗಳಿಗೆ ಅಂತ ಎಲ್ಲ ಒಂದೊಂದಾಗೆ ನೋಡ್ತಾ ಹೋಗೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಗ್ಯಾರಂಟಿ ಯೋಜನೆಗಳಿಗೆ ಇರುವಂತಹ ಹೊಸ ರೂಲ್ಸ್ ಏನು ಅನ್ನುವಂಥದ್ದನ್ನ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ ಗ್ಯಾರಂಟಿ ಸ್ಕೀಮ್ಸ್ ವಿರೋಧಿಸಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಯತ್ನಾಳ್ ಅವರು ಏನಂತ ದೂರು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ರಾಜ್ಯದ ಬೊಕ್ಕಸಕ್ಕೆ ಅನಗತ್ಯವಾಗಿ ಹೊರಗುತ್ತಿರುವ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿರುವ ರಾಜ್ಯ ಸರ್ಕಾರದ ವಿರುದ್ಧ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಕೇಂದ್ರ ಸರ್ಕಾರ ತನಗಿರುವ ವಿಶೇಷ ಅಧಿಕಾರ ಬಳಸಿಕೊಳ್ಳುವಂತೆ ಕೇಂದ್ರದ ಮಾಜಿ ಸಚಿವರು ಆಗಿರುವ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಲ್ಲಿ ಆಗ್ರಹಿಸಿದ್ದಾರೆ. ಇಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿದ ಶಾಸಕ ಯತ್ನಾಳ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಆಗುವ ನಷ್ಟದ ಬಗ್ಗೆ ರಾಜ್ಯ ಸರ್ಕಾರದ ವಿತ್ತ ಇಲಾಖೆ ಎಚ್ಚರಿಸಿದೆ. ಆದರೂ ಇಂಥ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿರುವ ಸರ್ಕಾರದ ಕ್ರಮದಿಂದ ರಾಜ್ಯ ದಿವಾಳಿ ಆಗಲಿದೆ ಎಂದು ವಿವರಿಸಿದ್ದಾರೆ. ಇಲ್ಲಿ ಕಾರಣ, ಕೇಂದ್ರ ಸರ್ಕಾರ ತನ್ನ ಅಧಿಕಾರವನ್ನು ಬಳಸಿ ಕೂಡಲೇ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಕಾಯ್ದೆಯಡಿ ರಾಜ್ಯ ಸರ್ಕಾರದ ಮೇಲೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ ಯತ್ನಾಳ್, ಅನ್ನಭಾಗ್ಯ ಯೋಜನೆಯ ಅಕ್ಕಿ ವಿತರಣೆಯಲ್ಲೂ ರಾಜ್ಯ ಸರ್ಕಾರ ತಪ್ಪು ಹೆಜ್ಜೆ ಇಡುತ್ತಿದೆ ಎಂದು ಕಿಡಿಕಾರಿದ್ದಾರೆ. ಇಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಬಿಪಿಎಲ್ ಕಾರ್ಡ್ ಕರ್ನಾಟಕ ರಾಜ್ಯದಲ್ಲಿವೆ. ಆದರೆ ಇದರಲ್ಲಿ ಅಸಲಿ ನಕಲಿ ಎಷ್ಟು ಎಂದು ಈವರೆಗೂ ಆಡಿಟ್ ಆಗಿಲ್ಲ. ಬಡತನ ರೇಖೆಗಿಂತ ಮೇಲೆ ಇರುವವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿದ್ದರೂ ಸರ್ಕಾರ ಕ್ರಮ ಕೈಗೊಳ್ಳದೆ ಎಲ್ಲರಿಗೂ ಉಚಿತ ಅಕ್ಕಿ ನೀಡುತ್ತಿದೆ. ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆ ನೀಡಿರುವ ವರದಿಯನ್ನು ತೋರಿಸಿ ವಿವರಿಸಿದೆ ಎಂದು ಕೇಂದ್ರ ಸಚಿವರಿಗೆ ಮನವರಿಕೆ ಮಾಡಿಸಿದರು. ತಾವು ನೀಡಿದ ಮನವಿಯನ್ನು ಅತ್ಯಂತ ತಾಳ್ಮೆಯಿಂದ ಆಲಿಸಿದ್ದಾಗಿ ತಿಳಿಸಿರುವ ಶಾಸಕ ಯತ್ನಾಳ್ ಮನವಿಯನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆಂದು ತಿಳಿಸಿದ್ದಾರೆ. ಇಲ್ಲಿ ನೋಡಿ, ಈ ರೀತಿಯಾಗಿ ಒಂದು ಗ್ಯಾರಂಟಿ ಸ್ಕೀಮ್ಸ್ ವಿರೋಧಿಸಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಯತ್ನಾಳ್ ಅವರಾದ್ರೆ ದೂರನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಏನಾಗ್ತಿದೆ ಅಂದ್ರೆ, ಗ್ಯಾರಂಟಿ ಯೋಜನೆಗಳು ಬೇಡ ಅಂತ ಕೆಲವರು ಹೇಳ್ತಿದ್ದಾರೆ. ಇನ್ನು ಕೆಲವರು ಗ್ಯಾರಂಟಿ ಯೋಜನೆಗಳು ನಮಗೆ ಬೇಕೇ ಬೇಕು, ತುಂಬಾನೇ ಹೆಲ್ಪ್ ಆಗ್ತಿದೆ ಅಂತ ಜನರಾದ್ರೆ ಹೇಳ್ತಿದ್ದಾರೆ. ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಿರುವಂತದ್ದು ಏನಂದ್ರೆ, ಯಾರು ನಮ್ಗೆ ಬಿಟ್ಟಿ ಭಾಗ್ಯ ಅಂತಿದಾರೋ, ಯಾರ್ಯಾರು ಗ್ಯಾರಂಟಿ ಯೋಜನೆಗಳು ಬೇಡ, ಇದರಿಂದ ಒಂದು ರಾಜ್ಯದ ಅಭಿವೃದ್ಧಿ ಆಗ್ತಿಲ್ಲ ಅಂತ ಈ ರೀತಿಯಾಗಿ ಯಾರ್ಯಾರು ಹೇಳ್ತಿದಾರೋ ಅಂತ ಅವರು, ನೀವು ಗ್ಯಾರಂಟಿ ಯೋಜನೆಗಳ ಹಣ ನೀವೇನಾದ್ರೂ ಪಡ್ಕೊಂತಿದ್ರೆ ನೀವು ಕ್ಯಾನ್ಸಲ್ ಮಾಡ್ಕೋಬಿಡಿ ಅಂತ ಇಲ್ಲಿ ನಮ್ಮ ಒಂದು ಸಿಎಂ ಸಿದ್ದರಾಮಯ್ಯ ಅವರಾದ್ರೆ ಹೇಳ್ತಿರುವಂತದ್ದು. ನಿಮ್ಗೆ ಗ್ಯಾರಂಟಿ ಯೋಜನೆಗಳು ಬೇಡ ಅನ್ನೋದಾದ್ರೆ ನೀವು ಕ್ಯಾನ್ಸಲ್ ಮಾಡ್ಕೋಬಿಡಿ. ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಒಂದು ಅಭಿವೃದ್ಧಿ ಆಗ್ತಿಲ್ಲ ಅಂತ ಈ ರೀತಿಯಾಗಿ ಯಾರೇ ಹೇಳಿಕೆ ಕೊಡ್ತಿದ್ರೋ, ನೀವು ಗ್ಯಾರಂಟಿ ಯೋಜನೆಗಳನ್ನ ನೀವೇನೇನು ಪಡ್ಕೊಂಡಿರ್ತೀರೋ ಅದನ್ನೆಲ್ಲಾನು ರದ್ದು ಮಾಡ್ಕೋಬಿಡಿ. ನೀವೀಗ ಅನ್ನಭಾಗ್ಯ ಯೋಜನೆ ಹಣನೂ ಪಡ್ಕೋಬೇಡಿ, ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ. ಗೃಹ ಜ್ಯೋತಿ ಯೋಜನೆಯನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ. ಶಕ್ತಿ ಯೋಜನೆಯಲ್ಲೂ ನೀವು ಉಚಿತ ಬಸ್ ಏನಿದೆ ನಿಮ್ಗೆ ಉಚಿತ ಟಿಕೆಟ್ ತೆಗೆದುಕೊಳ್ದೇನೆ ನೀವು ಹಣ ಕೊಟ್ಬಿಟ್ಟೆ ಟಿಕೆಟ್ ತಗೊಳ್ಳಿ, ನೀವು ಹಣ ಕೊಟ್ಟು ಟಿಕೆಟ್ ತಗೊಳ್ಳಿ ಅಂತ ಈ ರೀತಿಯಾಗಾದ್ರೆ ಹೇಳ್ತಿದ್ರೆ, ಯಾರು ಈ ರೀತಿಯಾಗಿ ಹೇಳ್ತಿದ್ರು ಅಂತ ಒಂದು ಫಲಾನುಭವಿಗಳಿಗೆ ಇಲ್ಲಿ ಹೇಳ್ತಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರು. ಅವ್ರು ಇನ್ನೊಂದು ಕಡೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಯಾರಿಗೆ ಉಪಯೋಗ ಆಗ್ತಿದೆ ಅಂತ ನಮ್ಗೆ ಗೊತ್ತಿದೆ, ತುಂಬಾ ಜನರಿಗೆ ಹಣ ಆದ್ರೂ ಉಪಯೋಗ ಆಗ್ತಿದೆ. ಗ್ಯಾರಂಟಿ ಸ್ಕೀಮ್ಸ್ ಯಾರು ಬಡ ಜನರು ಇರ್ತಾರೋ ಅವ್ರಿಗೆ ಉಪಯೋಗ ಆಗ್ತಿದೆ, ಅವ್ರಿಗೆ ನಾವು ಹಣ ಕೊಟ್ಟೇ ಕೊಡ್ತೀವಿ 5 ವರ್ಷನೂ, ಅದ್ರ ಜೊತೆಗೆ ರಾಜ್ಯವನ್ನು ಕೂಡ ಅಭಿವೃದ್ಧಿ ಮಾಡೇ ಮಾಡ್ತೀವಿ ಅಂತ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಿರುವಂತದ್ದು. ನಾವು ಯಾವುದೇ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡಲ್ಲ, 5 ವರ್ಷನೂ ಮುಂದುವರಿಸ್ತೀವಿ. ಯಾರಿಗೆ ಇಷ್ಟ ಇದೆಯೋ ಅವ್ರ ಹಣ ಆದ್ರೆ ತಗೊಳ್ತಾರೆ. ಯಾರು ಒಂದು ಬಡವರು ಇದಾರೋ, ಯಾರಿಗೆ ಗ್ಯಾರಂಟಿ ಯೋಜನೆಗಳಿಂದ ಉಪಯೋಗ ಆಗ್ತಿದೆಯೋ ಅಂತವರಾದ್ರೆ ಹಣ ತೆಗೆದುಕೊಳ್ತಾರೆ. ಯಾರಿಗೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಇಷ್ಟ ಇಲ್ಲೋ ನೀವು ಹೋಗ್ಬಿಟ್ಟು ರದ್ದು ಮಾಡಿಸ್ಕೊಳ್ಳಿ. ಕರ್ನಾಟಕ ಒನ್ಗೆ ಗ್ರಾಮ ಒನ್ಗೆ ಹೋಗ್ಬಿಟ್ಟು ರದ್ದು ಮಾಡಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಆ ಒಂದು ಆಪ್ಷನ್ ಕೂಡ ಕೊಡ್ತೀವಿ ಕ್ಯಾನ್ಸಲ್ ಮಾಡ್ಕೊಳ್ಳುವಂತದ್ದು, ನೀವು ಕ್ಯಾನ್ಸಲ್ ಮಾಡಿಸ್ಕೋಬಿಡಿ ಅಂತ ಈ ರೀತಿಯಾಗಾದ್ರೆ ಹೇಳ್ತಿದ್ದಾರೆ.
ಯಾಕಂದ್ರೆ ಸಾಕಷ್ಟು ಜನರು ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಒಂದು ಹಾಲಿನ ಬೆಲೆ ಏರಿಕೆ ಆಗ್ತಿದೆ, ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಿದೆ, ಈ ರೀತಿಯಾಗೆಲ್ಲ ಹೇಳ್ತಿದ್ರಲ್ಲ. ಈಗ ರಾಜ್ಯದ ಅಭಿವೃದ್ಧಿನೂ ಆಗ್ತಿಲ್ಲ, ಬೇರೆ ಯೋಜನೆಗಳ ಹಣವನ್ನೆಲ್ಲ ತೆಗೆದುಕೊಂಡು ಬಂದು ಇಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿಗಳಿಗೆ ಈ ಒಂದು ಹಣವನ್ನಾದ್ರೆ ಬಳಕೆ ಮಾಡ್ಕೊಂತಿದ್ದಾರೆ, ಬೇರೆ ಒಂದು ಯೋಜನೆಯ ಹಣಗಳನ್ನೆಲ್ಲ ಒಂದು ಬಳಕೆ ಮಾಡ್ಕೊಂತಿದ್ದಾರೆ ಅಂತ ಈ ರೀತಿಯಾಗೆಲ್ಲ ಯಾರ್ಯಾರು ಹೇಳಿಕೆ ಕೊಡ್ತಿದ್ದೀರೋ ನೀವೆಲ್ಲ ಏನ್ ಮಾಡ್ತೀರಾ ಅಂದ್ರೆ, ನಿಮ್ಗೆ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಬೇಡ ಅನ್ನೋದಾದ್ರೆ ನೀವು ರದ್ದು ಮಾಡ್ಕೋಬಿಡಿ. ನೀವು ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡ್ಕೊಂಡ್ರೆ ನಮಗೂ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ಅಂತ ಒಂದು ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಈಗ ನಾವು ಕೊಡುವಂತದ್ದು ಕೊಟ್ಟೇ ಕೊಡ್ತೀವಿ, ಯಾರು ಬಡ ಜನರು ಇರ್ತಾರೋ, ಯಾರಿಗೆ ಉಪಯೋಗ ಆಗುತ್ತೋ ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ಅವ್ರು ಉಪಯೋಗಿಸ್ಕೊಳ್ತಾರೆ ಅಂತ ಒಂದು ಮಾತಾದ್ರೆ ಇಲ್ಲಿ ಹೇಳ್ತಿರುವಂತದ್ದು. ಮತ್ತೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಎಲ್ಲಾ ಒಂದು ಯೋಜನೆಗಳು, ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಶಕ್ತಿ ಯೋಜನೆ, ಎಲ್ಲಾ ಒಂದು ಯೋಜನೆಗಳನ್ನು 5 ವರ್ಷ ಕೂಡ ಮುಂದುವರಿಸುವುದಾಗಿ ಒಂದು ಪಕ್ಕಾ ಮಾಹಿತಿ ಆದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ನಿಮ್ಗೆ 5 ವರ್ಷನ ಗ್ಯಾರಂಟಿ ಯೋಜನೆಗಳಾದ್ರೆ ಮುಂದುವರಿಯಲಿವೆ. ನಿಮ್ಗೆ ಏನಾದ್ರೂ ಗ್ಯಾರಂಟಿ ಯೋಜನೆಗಳು ಇಷ್ಟ ಇಲ್ಲ ಅಂದ್ರೆ ನೀವು ಆದ್ರೆ ರದ್ದು ಮಾಡಿಸ್ಕೋಬಹುದಂತೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಆ ಒಂದು ಆಪ್ಷನ್ ಕೂಡ ಕೊಡ್ತಾರೆ, ನೀವು ಕ್ಯಾನ್ಸಲ್ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಗ್ಯಾರಂಟಿ ಯೋಜನೆಗಳು ಬೇಕಾ ಬೇಡವಾ, ನಿಮ್ಗೆ ಉಪಯೋಗ ಆಗ್ತಿದೆಯಾ ಇಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.